ಕಾವ್ಯ ಎದ್ದೇಳಮ್ಮ, ಎಷ್ಟು ಸಲ ಕರೆಯೋದು? ಕಾಲೇಜ್ ಗೊತ್ತಾಗ್ತಾ ಇದೆ. ಎದ್ದೇಳ್ತಿಂತ ಪುಟ ಪಾಪು ಎದ್ದೇಳ್ಕಂದ. ಪಾಪು ಹೊತ್ತಾಯ್ತು, ಎದ್ದೇಳು. ಗುಡ್ ಮಾರ್ನಿಂಗ್ ಅಜ್ಜಿ. ಗುಡ್ ಮಾರ್ನಿಂಗ್ ಚಿನ್ನ. ಮುಖ ತೊಳ್ಕೊಂಡು ಬೋನ್ಬಿಟ್ಟ ಕುಡಿದು ಓದಕ್ ಕೂತ್ಕೋ. ಅಜ್ಜಿ ಕೆಲ್ಸ ಇದೆ. Two 2s are 4, 2 3s are 6, 2 4s are 8, 2 5s are 10, 2 6s are 12, 2 7s are 14, 2 8s are 16, 2 9s are... ಏ ಕಳಿ, ದಿನಾ ನಿನ್ ಜೊತೆಲಿದೆ. ಎದ್ದೇಳೆ. ನಾನ್ ದಿನಾ ಹೇಳ್ತಾ ಇದ್ದೀನಲ್ಲ, ಮುಖ ತೊಳೆದ ಮೇಲೆನೆ ಪುಸ್ತಕ ಮುಟ್ಬೇಕು ಅಂತ. ಸರಿ. ನೀನು ಪುಸ್ತಕ ಹತ್ಕೊಂಡು ಅಡಿಗೆ ಮನೆಗ್ ಬಾ, ಅಲ್ಲಿ ಬಂದು ಓದು. ಎದ್ದೇಳು, ಬಾತ್ರೂಮ್ ಹೋಗು. ಹೋಗ್ಬಿಟ್ಟ. ವಿದ್ಯಾ ಎದ್ದೇಳಮ್ಮ. ವಿದ್ಯಾ, ಏನ್ರಿ? ಲೇ ವಿದ್ಯಾ, ಅಮ್ಮ ಕರಿತಾ ಇದಾರೆ ನೋಡೆ. ಟೈಮ್ ಎಷ್ಟಾಯ್ತ್ರಿ? ಟೈಮ್ ಎಷ್ಟಾದ್ರೇನು? ಅಮ್ಮ ಕರಿತಾ ಇದಾರೆ, ಹೇಳು. ಹೋಗೆ. ಒಳ್ಳೆ ವಿದ್ಯಾ. ಏನಮ್ಮ ಇದು? ಹೆಣ್ಣು ಮಕ್ಕಳು ಸೊಂಟದಲ್ಲಿರೋ ಮಗುನ ಮರಿಬಹುದು, ಮೈ ಮೇಲೆ ಇರ್ಬೇಕಾಗಿರೋ ಸೀರೆನ್ ಮರಿಬಾರ್ದು. ನಡಿ ವಿನಯ, 7 ಗಂಟೆ ಆಯ್ತಮ್ಮ, ಎದ್ದೇಳು. ವಿನಿ, ಏ ವಿನಿ, ಅಮ್ಮ ಕರಿತಾ ಇದ್ದಾಳೆ ನೋಡು. ಆಗ್ಲೇ ಬೆಳಗಾಗೋಯ್ತಾ? ಏಯ್, ಅಮ್ಮ ಕರಿತಾ ಇದ್ದಾಳೆ ಅಂತಂದ್ಮೇಲೆ ಬೆಳಗಾಗಿದೆ ಅಂತಾನೆ ಅರ್ಥ. ಹೋಗ್ ನೋಡು. ವಿಜಯ್, ವಿಜಯ್, ಕಾಫಿ ತಗೋ. ಅರೆ, ನೀನ್ ಯಾಕೆ ಮಾತಾಡಕೋದೆ? ವಿದ್ಯಾ ತರ್ತಿದ್ಲಲ್ಲ. ಏನಿವತ್ತು ಹೊಸದಾಗಿ ನೀನ್ ಹೆಂಡತಿ ಕೊಟ್ರೇನೆ ಕುಡಿತೀಯನಪ್ಪ? ದಿನ ನಾನ್ ತಾನೆ ತಂದು ಕೊಡೋದು. ತಗೋ. ಸುಮ್ನೆ ನಿಂಗೆ ಯಾಕೆ ತೊಂದ್ರೆ ಅಂತ. ಓಹೋ, ತಗೊಳಮ್ಮ. ಅತ್ತೆ, ಐ ಆಮ್ ಸಾರಿ. ಏನ್ ದೊಡ್ಡ ತಪ್ಪು ಮಾಡಿದೆ ಅಂತ ಸಾರಿ ಕೇಳ್ತಿದ್ಯಾ? ಹೋಗಮ್ಮ ನೀನ. ಅತ್ತೆ, ಕಾಫಿ ತಗೊಳ್ಳಿ. ನೀನ್ ಯಾವಾಗಮ್ಮ ಎದ್ದೆ? ನಾನು ನಿಮ್ಗಿಂತ ಮುಂಚೆನೆ ಇದ್ದೆ. ನಿಮ್ಗೆ ಯಾಕೆ ತೊಂದ್ರೆ ಅಂತ ನಾನೇ ಕಾಫಿ ಮಾಡ್ದೆ. ಹೌದೇನಮ್ಮ? ವಿನಯ, ಬೆಳಗ್ಗೆ ಎದ್ದ ತಕ್ಷಣ ಹಣೆಗೆ ಕುಂಕುಮ ಇಟ್ಕೋಬೇಕು. ಮುತ್ತೈದರಿಗೆ ಕುಂಕುಮನೇ ಲಕ್ಷಣ. ಏನಿಬ್ರು ನಗ್ತಾ ಇದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹಾಗೆ ನಿನಗೂ ಪ್ರೋಕ್ಷಣೆ ಆಯ್ತಲ್ಲ, ಅದಕ್ಕೆ. ಅಮ್ಮ, ನನಗೂ ಕಾಫಿ. ಕಾಫಿ ಇಲ್ಲಮ್ಮ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಕನ್ನಡಿ ನೋಡ್ಕೊಳ್ಳೋ ನೀನು. ಯಾಕ್ರೋ ನಗ್ತಾ ಇದ್ದೀರಾ? ಏನಿಲ್ಲ ಬ್ರದರ್, ಅಮ್ಮನ ತರ ನಾನು ಒಂದ್ ಡೈಲಾಗ್ ಹೊಡಿಲ್ಲ. ಅದೇನ್ ಡೈಲಾಗ್ ಹೊಡಿ? ಸಂಸಾರದ ಗುಟ್ಟು ಆಗಬಾರದು ರಟ್ಟು, ನಿಮ್ಮಿಬ್ಬರ ಪ್ರಣಯದ ಗುಟ್ಟನ್ನು ರಟ್ಟು ಮಾಡಿದ್ದು ಅತ್ತಿಗೆ ಈ ಬೊಟ್ಟು. ತಗೊಳ್ಳಿ. ಹೋಮ್ವರ್ಕ್ ಎಲ್ಲ ಕರೆಕ್ಟ್ ಆಗಿ ಬರ್ಕೊಂಡ್ ಬರ್ಬೇಕೇನು? ನಾಳೆ ರಜಾ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಬರ್ತೀವಮ್ಮ. ಆಯ್ತಪ್ಪ. ಅತ್ತೆ, ಬರ್ತೀವಿ. ನಿನಗೆ ಊಟ ತಗೊಂಡೋಗೋವನ್ನ ಬೇಗ ಕಳಿಸು. ಆಯ್ತು. 1 ನಿಮಿಷ. ನಿನ್ ಫ್ರೆಂಡ್ ಉಷಾ ಆಫೀಸ್ ಬರಲ್ವಂತೆ, ಲೀವ್ ಲೆಟರ್ ಕೊಟ್ಟಿದ್ದಾಳೆ, ಸ್ವಲ್ಪ ಕೊಟ್ಬಿಡಮ್ಮ. ಅಲ್ಲಮ್ಮ, ಇಷ್ಟೆಲ್ಲ ಕೆಲಸದ ಮಧ್ಯೆ ಇದೆಲ್ಲ ಹೇಗೆ ಜ್ಞಾಪಕ ಇಟ್ಕೋತೀಯಾ? ಹೋಗೋ, ಇದೇನ್ ಮಹಾ ಕೆಲಸ. ಹೊರಡಿ. ಅರೆ ಬೇಗ. ಅಮ್ಮ ಬರ್ತೀವಮ್ಮ. ಇನ್ನು ಹೊರಟಿಲ್ವಾ? ದಿನ ಹೀಗ್ ಲೇಟ್ ಆಗಿ ಹೋದ್ರೆ ಒಂದ್ ದಿವಸ ಡಿಸ್ಮಿಸ್ ಮಾಡ್ಬಿಡ್ತಾರ ಅಷ್ಟೇ. ಮಾಡೋದು ನಾನಾ? ಇವಳು ನಾನಲ್ಲ ಅತ್ತೆ, ಇವ್ರೆ. ಬೆಳಗ್ಗೆ ಇಬ್ರು ಜಗಳ ಕಾಯ್ಬೇಡಿ. ಹೊತ್ತಾಯ್ತು, ಹೊರಡಿಯಪ್ಪ. ಏ ವಿಜಯ್, ಏನು ಶೂಸ್ ಎಷ್ಟು ಕೊಳಕಾಗಿ ಇಟ್ಕೊಂಡಿದ್ಯಾ? ಒರೆಸ್ತೀನಿ ಕಾಲತ್ ಮೇಲೆ. ನೀನು ನನ್ ಕೈಲಿ ಬಗ್ಗಕ್ ಆಗಲ್ಲ ಕಣ, ಚೇರ್ ಮೇಲೆ ಇಡು. ನೀನ್ ಯಾಕಮ್ಮ ಇದೆಲ್ಲ ಮಾಡ್ತೀಯಾ? ನಾನ್ ಮಾಡ್ದೆ, ಇನ್ಯಾರು ಮಾಡ್ತಾರೆ? ಆಫೀಸ್ಗೆ ಹೋಗೋನಿದೆಲ್ಲ ನೋಡ್ಕೋಬೇಡವಾ? ಆ ಕಾಲಿಡು. ಬೇಗ, ಟೈಮ್ ಆಗ್ತಾ ಇದೆ. ಫಾಸ್ಟ್ ಓಡಿಸ್ಕೊಂಡು ಹೋಗ್ಬೇಡ, ಮೆತ್ತಿಗೆ ಹೋಗೋ. ಏನಮ್ಮ? ಯಾಕೆ ಪುಟ್ಟ? ಮತ್ತೆ ನಂಗೆಲ್ಲ ನೀನೆ ತಾನೇ ಮಾಡೋದು, ಅದಕ್ಕೆ ನೀನೇ ಅಮ್ಮ. ನಿಂತ್ಕೊಳ್ಳ, ನಡಿಯೋ, ನಿಂತ್ಕೊಳ್ಳ.
ಈಕೆ ಬೋಸ್ ನನ್ನನ್ನು ಓಡಿಸ್ತೀನೋ ನಿನ್ನಿಂದೆ? ಬಾಸ್ ಆಗಿದ್ದಾಗ ನನ್ನನ್ನು ಗೋಳು ಹೊಯ್ಕೊಂಡಿದ್ದು ಸಾಲದು ಅಂತ ಈಗಲೂ ನಿನ್ನಿಂದೆ ಓಡಿಸ್ತೀಯನೋ? ಈಕೆ ಬೋಸ್ ಹೆಣ್ಣು ನೋಡಿದ್ರೆ ಸಾಕು ಜೊಲ್ಲು ಸುರಿಸ್ಕೊಂಡು ಹಿಂದೆ ಹಿಂದೆ ಓಡ್ತೀಯಲ್ಲೋ. ನನ್ನ ಗ್ರಾಚಾರ ಅಷ್ಟೆಲ್ಲ ಪಾಪ ಕಳ್ಳು ಬಸ್ರಿ ಮಾಡಿ ನನ್ನ ಮೇಲೆ ಹಾಕಿದ್ಯಲ್ಲೋ, ಅಲ್ಲೂ ನಿನ್ ನಾಯಿ ಬುದ್ಧಿ ತೋರಿಸ್ದೆ. ಈಕೆ ಬೋಸ್ ಒಂದು ಜನ್ಮ ನಮ್ಗೆ ಕಾಟ ಕೊಟ್ಟಿದ್ದಕ್ಕೆ 6 ಜನ್ಮ ನಮ್ಮನೇಲಿ ನಾಯಿಯಾಗಿ ಬಿದ್ದಿರ್ಬೇಕು ನೀನು. ನಾಯಿ ತಿಳಿತೇನೋ ನಾಯಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಯ್ಯ ಬೆಳೆಯ, ನೀನು ಮಾರ್ನಿಂಗ್ ವಾಕ್ ಹೋಗ್ತೀಯನಯ್ಯ? ಹ್ಞೂ ಸರ್. ಗುಡ್, ಒಳ್ಳೇದದು, ಹೆಲ್ತಿ ಬಹಳ ಒಳ್ಳೇದು. ನಿಜ ಸರ್. ನೀವು ರಿಟೈರ್ಡ್ ಆಗಿ ಹೋದ್ಮೇಲೆ ಇಂಥ ಒಳ್ಳೊಳ್ಳೆ ವಿಚಾರಗಳು ಹೇಳೋರೆ ಇಲ್ದಂಗ ಆಗೋಗಿದೆ ಸರ್. ನನ್ನಂತ ಬಾಸ್ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕಯ್ಯ. ಪುಣ್ಯನ ಯಾವ ಜನ್ಮದಲ್ಲಿ ಕರ್ಮ ಮಾಡಿದ್ದು ಏನೋ. ಏನಂದ್ರೆ? ಏನಿಲ್ಲ ಸರ್. ನನಗೂ ಒಬ್ಬ ಬಾಸ್ ಇದ್ದ ಕಣಯ್ಯ, DK ಬೋಸ್ ಅಂತ. ಅವನಿಗೆ ಅವನು ತನ್ನ ಕೆಳಗಿನವರನ್ನ ಮನುಷ್ಯರ ತರ ನೋಡ್ತಾನೆ ಇರ್ಲಿಲ್ಲ, ನಾಯಿ ತರ ನೋಡ್ತಿದ್ದ. ನಿಮ್ಮಾಗಿರ್ಬೇಕು. ಏನಂದ್ರೆ? ಏನಿಲ್ಲ ಸರ್, ನೀವ್ ಹೇಳಿ. ಅವನಿಗೊಂದು ರೋಗ ಆಯ್ತು, ಸರಿಯಾಗಿ ನಿದ್ದೆನೆ ಬರ್ತಿರ್ಲಿಲ್ಲ. ಅದಕ್ಕೆ ಬೆಳಗ್ಗೆದ್ದು ಮಾರ್ನಿಂಗ್ ವಾಕ್ ಅಂತ ಹೊರಡುವ ಸಾಲದಾಗ ನನ್ನನ್ನು ಹೇಳ್ಕೊಂಡು ಹೋಗ್ತಿದ್ದ. ಅವನಿಂದ ಪೋಸ್ ಮಾಡೋದಕ್ಕೆ ಫೈಲ್ ಹಿಡ್ಕೊಂಡು ನಾನು ಹೋಗ್ಬೇಕು. ನನ್ನ ಬಾಳೆ ಹಾಳು ಮಾಡ್ಬಿಟ್ಟ. ಅಲ್ಲ ವಯನ್ ಸುಮ್ಮನೆ ಬಿಟ್ರ ಸರ್? ಬಿಡ್ತೀನ? ರಿಟೈರ್ ಆದ ತಕ್ಷಣ ಕ್ಯಾಂಟೋನ್ಮೆಂಟಿಗೆ ಹೋಗಿ ಈ ನಾಯಿನ ಕೊಂಡ್ಕೊಂಡು ಬಂದು DK ಬೋಸ್ ಅಂತ ಹೆಸರಿಟ್ಟೆ. ಸಮಾಧಾನ ಆಗುವವರೆಗೂ ನಾಯಿನ DK ಬೋಸ್ ಅಂತ ಬೈತಿರ್ತೀನಿ. ಹೌದು ಸರ್, ಹಂಗೆಲ್ಲ ಕಾಟ ಕೊಟ್ಟನ್ನ ಸುಮ್ಮನೆ ಬಿಡಕ್ಕಾಗತ್ತ ಸರ್? ಇವನ್ ಯಾರು? ನನ್ ವಂಶೋಧಾರಕ ಸರ್. ಓ ಮಗನ, ಏನ್ ಹೆಸರು ಇಟ್ಟಿದ್ದೀರಿ? ನಿಮ್ಮ ಹೆಸರು ಇಟ್ಟಿದ್ದೀನಿ ಸರ್. ಅರೆ ವಾ, ವೆರಿ ಗುಡ್. ರಾಮಚಂದ್ರ ಇದ್ರೆ ಪ್ರೀತಿ ಅಂದ್ರೆ ಹೀಗಿರ್ಬೇಕು. ಏನ್ ಮಾಡ್ಲಿ ಸರ್, ನಿಮ್ ತರ ಇದೇ ರೀತಿ ಒಂದ್ ನಾಯಿ ಸಾಕಿ ಬೆಳಗ್ಗೆ ಹೊತ್ತಲ್ಲಿ ವಾಕಿಂಗ್ ಕರ್ಕೊಂಡ್ ಬರ್ಬೇಕು ನನಗೂ ಆಸೆ ಸರ್. ಆದ್ರೆ ನನ್ನ ಹೆಂಡತಿಗೆ ನಾಯಿ ಕಂಡ್ರೆ ಆಗಲ್ಲ ಸರ್. ಲೇ ರಾಮಚಂದ್ರ, ನಿಂಗ್ರ ಹತ್ತಿರ ನನ್ನ ಮಗನೇ. ಲೇ ರಾಮಚಂದ್ರ, ತಗಡ್ ನನ್ನ ಮಗನೇ. ಲೇ ರಾಮಚಂದ್ರ, ನನ್ನ ಮಗನ ಹಿಂದೆ ಕೈ ಕಟ್ಟ. ಅಲ್ಲಯ್ಯ ಬೆಳ್ಳಯ್ಯ, ನಿನ್ ಮಗನಿಗೆ ನನ್ನ ಹೆಸರಿಟ್ಟು ನಾಯಿ ಉಗಿದಂಗ್ ಉಗಿತಿದ್ಯಲ್ಲೋ, ನ್ಯಾಯನಾ ಇದು? ಏನ್ ಮಾಡ್ಲಿ ಸರ್, ಹೊಟ್ಟೆ ಉರಿ, ಒಟ್ಟಿಗೆ ಬೆಂಕಿ ಇಟ್ಟಂಗ ಆಗ್ತಾ ಇದೆ ಸರ್. ಲೇ ರಾಮಚಂದ್ರ, ಸರಿ ನಿಂತ್ಕೊಳ್ಳೋ. ತರ್ಲೆ ಮಾಡೋದು ಆಗುತ್ತೆ ನೀನು ಉಟ್ಕೊಣ ನನ್ನ ಮಗನೇ. ಅಲ್ಲ ಬೆಳ್ಳಯ್ಯ, ನಿನ್ಗೂ ನಿಮ್ಮ ಅಪ್ಪನಾಗೆ ಬುದ್ಧಿ ಇಲ್ಲ ಕಣೆ. ಏನೋ ನಮ್ಮ ಅಪ್ಪಂಗ್ ಬುದ್ಧಿ ಇಲ್ವಾ? ನಾನು ಹುಟ್ಟಿಸಿದೆ ತಪ್ಪ? ನಾನ್ ಯಾಕೆ ಹೇಳಿ? ಯಾಕಂದ್ರೆ ಅದು ಅವನ ಕೈಲಿ ಇರ್ಲಿಲ್ಲ. ಅದೆಲ್ಲ ಬಿಟ್ಟು ನಿನಗೆ ಬೆಳ್ಳಯ್ಯ ಅಂತ ಹೆಸರಿಡೋದ? ಯಾಕೇನಾಗಿದೆ ನನ್ನ ಹೆಸರಿಗೆ? ಬೆಳ್ಳಯ್ಯ ನಿನ್ನ ಕಲರಿಗೆ ಹೋಗ್ಲಿ ಬಿಡು. ಅಲ್ಲ, ಹಾಗೆ ನಿನ್ನ ಮಗನಿಗೆ ದೇವ್ರ ಹೆಸರು ರಾಮಚಂದ್ರ ಅಂತ ಇಟ್ಟು ನಾಯಿಗೆ ಬೈದಂಗ್ ಬೈದ್ರೆ ಹೇಗೆ? ಸರ್, ನಿಮ್ ಬಾಸ್ ನಿಮಗೆ ಕಾಟ ಕೊಟ್ರು ಅಂತ ಅದನ್ನ ನನ್ನ ಮೇಲೆ ತಿರ್ಸ್ಕೊಳ್ಳಿಲ್ವಾ? ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಹಾಗೆ ನಿನ್ನ ಕೆಳಗಿನವರಿಗೆ ಕಾಟ ಕೊಡು. ಬರೀ ಕಾಟ ಕೊಟ್ಟಿದ್ರೆ ಪರವಾಗಿರಲಿಲ್ಲ ಸರ್. ನನ್ನೊಂದು ಮಾತು ಕೇಳದೆ ಸೀದಾ ಗುಲ್ಬರ್ಗ್ ಟ್ರಾನ್ಸ್ಫರ್ ಮಾಡ್ಬಿಟ್ರಿ. ನನ್ನ ಹೆಂಡತಿ ತುಂಬು ಗರ್ಭಿಣಿ, ನನ್ನ ಮಾತು ಕೇಳಿ ಅಂತ ಎಷ್ಟು ಸಾರಿ ಕೇಳ್ಕೊಂಡ್ರು ಡ್ಯೂಟಿ ಫಾಸ್ಟ್ ಸೆಂಟಿಮೆಂಟ್ ನೆಕ್ಸ್ಟ್ ಅಂದ್ಬಿಟ್ರಿ. ನಾನಾ? ಹೂಕಣ ನೀನೇ. ಅಯ್ಯೋ, ಏಕವಚನದಲ್ಲಿ ಮಾತಾಡ್ಸ್ತೀನೋ? ಅರ್ಧ ವಚನದಲ್ಲಿ ಮಾತಾಡಿಸ್ಬೇಕು ಅನ್ಕೊಂಡೆ, ಆದ್ರೆ ಅದು ನನಗ್ ಗೊತ್ತಿಲ್ಲ. ನಿನಗ್ ಬಹುವಚನ ಬೇರೆ ಕೇಳು. ಅಲ್ಲ, ನಾನು ಸಿನ್ಸಿಯರ್ ಆಗಿರ್ಲಿಲ್ಲ ಅಂತ ಹೇಳಿ ನನ್ನ ಪ್ರಮೋಷನ್ ಕಟ್ ಮಾಡಿ, ನನ್ನ ಇನ್ಕ್ರಿಮೆಂಟ್ ಕಟ್ ಮಾಡಿ, ಏನೋ ನೋಡ್ತಾ ಇದ್ಯಾ ನನ್ನ ಮಗನೇ? ಬಲ್ಕ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಸರಿ ನಿಂತ್ಕೊಳ್ಳೋ. ಅಂದಂಗ ನಾನು ಎಲ್ಲಿ ನಿಲ್ಲಿಸ್ದೆ? ಅದೇ ಏನೋ ಇನ್ಕ್ರಿಮೆಂಟ್ ಅಂದೆಲ್ಲ. ಆಮೇಲೆ ನನ್ನ ವೆಲ್ತ್ ಸ್ಟಾಪ್ ಆಗಿದ್ದಾಗ ಕಷ್ಟಪಡ್ತಿರ್ಬೇಕಾದ್ರೆ ಈ ನನ್ನ ಮಗ ಹುಟ್ಟದ. ನೀವು ಮಾಡಿರೋ ಉಪಕಾರವಾ ಹೇಗೆ ಮರೀಲಿ ಅಂತ ಹೇಳಿ ಕಷ್ಟಕಾಲದಲ್ಲಿ ಹುಟ್ಟಿದ್ನಲ್ಲ ಇವನು, ಜೀವನ ಪೂರ್ತಿ ನಿಮ್ಮ ಹೆಸರನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಹೆಸರನ್ನ ಇವನಿಗೆ ರಾಮಚಂದ್ರ ಅಂತ ಇಟ್ಟೆ. ಕತ್ತೆ ಬಿಡುವ ರಾಮಚಂದ್ರ. ಏನ ಅಲ್ಲಿ ನೋಡ್ತದ್ಯಾ? ಜನ್ಮ ಕೊಟ್ಟ ಅಪ್ಪ ನಾನಿರುವಾಗ ಅವನ ಮುಖ ಏನೋ ನೋಡ್ತಾ ಇದೀಯಾ? ರಾಸ್ಕಲ್ ತಂದು ಹೋಗೋ ಎಲ್ಲೋತ್ಯಾ? ಇವತ್ತಲ್ಲ ನಾಳೆ ಈ ಬೆಳ್ಳ ನೀ ಸಿಕ್ಲೇಬೇಕು, ನೀನು ವಿಚಾರಿಸ್ಕೊಳ್ಳೇಬೇಕು. ಚಿಕ್ಕ ರಾಮಚಂದ್ರ, ಕೋಪ ಮಾಡ್ಕೊಂಡೇನೋ? ನನ್ನ ಮಗ ನನಗೆ ಕೊಟ್ಟ ಕಷ್ಟ ಜ್ಞಾಪಕ ಮಾಡ್ಕೊಂಡು ನೀನೇ ಬಾರಿಸ್ಬಿಟ್ಟೆ. ನಿಮ್ಮ ಅಮ್ಮಂಗೆ ಹೇಳ್ಬೇಡ ಮತ್ತೆ. ನನ್ನ ಚಿನ್ನ ನಮ್ಮ ಮಂಗೋರು ಬಾ ಜಾಗಿನ್ ಗಣ ಬಾ. ಅಯ್ಯೋ, ಬಾಗಿಲು ಮುಚ್ಚೋಕ್ ನಾನಿದ್ದೀನ? ನಾನು ರಿಟೈರ್ ಆಗಿದ್ದೀನಿ. ರಿಟೈರ್ ಆಗ್ಬಿಟ್ರೆ ಬಾಗಿಲು ತೆಕ್ಕೊಂಡು ಒಳಗ್ ಬರ್ತೀರಾ? ಮುಚ್ಚಕ್ಕಾಗಲ್ವಾ? ಏನ್ ನ್ಯಾಯ? ದನಾಗಿನ ಒಳಗ್ ಬರೋ ಮುಂಚೆ ಮುಚ್ಚಿಬಿಡು ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಯ್ತಾಯ್ತು, ನಿಮ್ ಬಾಸನ್ ಕರ್ಕೊಂಡು ಹೋಗಿ ಕಾಫಿ ತರ್ತೀನಿ. ಬಾ. ಸೆಟ್. ಹಲೋ, 33,33,333. ಯಾವನು ನೀನು? ಯಾವ ನಂಬರ್ ಬೇಕು? ಅದೇ 33,33,333. ತಾಳು ಸೀತಾ, ಸ್ವಲ್ಪ ಪೇಪರ್ ಕೊಡು.
ಪೇಪರ್ ಅಲ್ಲೇ ಇದೆ ನೋಡ್ರಿ. ಕೊಡು ಸ್ವಲ್ಪ. ತಾಳೆಯ ತಗೊಳ್ಳಿ. ಪೆನ್ ಬೇಕಾ? ಇದು ಬರೀತಾ ನೋಡಿ. ಹಾ ಹೇಳು ಹೇಳು. 33,33,33,333. ಇದೇನು ಮಟ್ಕ ನಂಬರಾ? ಅಲ್ಲ, ಮನೆ ನಂಬರು. ನಮ್ ನಂಬರು ಬೇರೆ. ಇಡಯ್ಯ. ಅಮ್ಮೆ, ಸೀತಮ್ಮೆ. ಕೇಶವನ್ ಕುಟ್ಟಿಯವ್ರೆ, ಬೆಳಗ್ಗೆ ನಿಮ್ಗೊಂದು ಕಾಫಿ ಕಳಿಸಿದ್ನಲ್ಲ. ಓ, ಫೋನಾ? ಬಂದ್ ಮಾಡ್ಕೊಳ್ಳಿ. ಅಲ್ರಿ, ದಿನಾ ಬಂದು ಇಲ್ಲಿಂದ STD ಮಾಡ್ತೀರಾ, ಮನೆಗೊಂದು ಫೋನ್ ತಗೋಬಾರ್ದಾ? ಜಿಪುಣ ಸಾರೇ, ಫುಲ್ ಕಾಮಿಡಿ. ನನ್ನ ಹೆಸರು ಜಿಪುಣ ಅಲ್ಲ, ನಾನು ಕೇಶವನ ಕೊಟ್ಟಿ. ಅದು ಅರ್ಜೆಂಟ್ ಆಗಿ ನಮ್ಮೊಳ ಭಾರಿ ಇಲ್ಲ, ಅವಳ ಕೂಡ ಸಂಚಾರಿಕಣ. ಫೋನ್ ನಲ್ಲಿ ಭಾರ್ಯ ಜೊತೆ ಸಂಸಾರ ಹೌದು, ಹೇಗೆ ಸಂಚಾರಿಕಣ. ಮಾತಾಡಬೇಕು. ಏನ್ ವಿಷಯ? ಅದು ವಿಷಯ ಒಂದೂ ಇಲ್ಲ ಸರ್. ಎಂಗಳ ಭಾರ್ಯ ಗರ್ಭಿಣಿ ಆದ ಸುದ್ದಿ ಪೋಸ್ಟ್ ಅಲ್ಲಿ ತಿಳಿಯಿತು. ಮನುಷ್ಯನಿಗೆ ಅದು ಡೈಮಂಡ್ ಗೋಲ್ಡ್ ಟೈಮ್ ಹ್ಯಾಪಿ ನ್ಯೂಸ್ ಇಲ್ಲ. ಅಲ್ಲಪ್ಪ, 2 ವರ್ಷದಿಂದ ನೀವು ಇಲ್ಲೇ ಇದ್ದೀರಾ, ಹೆಂಡತಿ ಹೆಂಗ್ ಗರ್ಭಿಣಿ ಆಗ್ತಾಳೆ? ಸಾರ್ ரொம்ப ಕಾಮಿಡಿ. ಅದೇ ಎಂಗಳ ಬ್ರದರ್ ಒಂದಿಲ್ಲ, ಕಣ್ಣನ ಕುಟ್ಟಿ. ಆ ವೀಟ್ಲೆಲ್ಲ ಸಂಭಾಳಿಕು. ತಮ್ಮ ಅಲ್ಲಿದ್ರೆ? ಓ ಅಯ್ಯೋ ದೇವ್ರೆ, ಇವನಿಗೆ ಸಂತೋಷ ಬೇರೆ ಆಗಿದೆ. ನಿಮ್ ಸಹವಾಸವೇ ಬೇಡ. ಹಲೋ ಹಲೋ, ಯಾರ? ಕಣ್ಣನ ಕುಟ್ಟಿ ಜ್ಞಾನ, ಕೇಶವನ ಕುಟ್ಟಿ. ಸುಶೀಲೆ ಕೊಡು. ಹಲೋ, ಎಂದ? ಕಂಗ್ರ್ಯಾಚುಲೇಷನ್ಸ್. ಗರ್ಭಂ ಜಾಗೃತ. ಟೈಮ್ ಔಷಧಿ ಮಾತ್ರ ಎಲ್ಲ ಆಯ್ತಾ? ಸರ್ ತಗೊಳ್ಳಿ ಸರ್. ಮನೆ ಬ್ರೋಕರು ನಮ್ಮಿಬ್ಬರನ್ನ 3 ಗಂಟೆಗೆ ಬರಕ್ ಹೇಳಿದಾನೆ. ಜ್ಞಾಪಕ ಇದೆಯಾ ನಿಮ್ಗೆ? ಲೇ ವಿನಿ, ನನಗವ್ರ ಪರಿಚಯನೇ ಇಲ್ಲ, ಏನೇ ಮಾಡೋದು? ರೀ, ಮೀಟ್ ಮಾಡಿದ್ರೆ ತಾನೇ ಪರಿಚಯ ಆಗೋದು. ಮೀಟ್ ಮಾಡಿದ್ರೆ ಅಡ್ವಾನ್ಸ್ ಕೊಡು ಅಂತಾನೆ, ಏನೇ ಮಾಡೋದು? ಅಡ್ವಾನ್ಸ್ ವಿಷಯ ನಾನು ನೋಡ್ಕೋತೀನಿ, ಅದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ, ತೆಪ್ಪಗಿರಿ. ನಾವು ಮನೆ ತಗೊಳ್ಳೋ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ಏನೇ ಮಾಡೋದು? ಅಮ್ಮ, ನೀವ್ ಒಪ್ಪದೇ ಇದ್ರೆ ಒಂದ್ ಕೆಲ್ಸ ಮಾಡೋಣ, ಇಬ್ರು ಒಂದೇ ಹಗ್ಗಕ್ ನೇಣ್ ಹಾಕೊಂಡು ಸಾಯೋಣ. ಇಂತಿ ನಿಮ್ಮ ವಿನಿ ಅಲಿಯಾಸ್ ವಿನಿಯ. ಈ ವಿಷಯದಲ್ಲಿ ಯಾಕೆ ಎಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀಯಾ? ಅರ್ಜೆಂಟ್ ಮಾಡಿಲ್ಲ ಅಂದ್ರೆ ಎಲ್ಲ ಎಡವಟ್ಟಾಗುತ್ತೆ. ಬೆಂಡೆಕಾಯಿ ಹಾಕ್ರಿ. ನಾವು ರಿಸ್ಕ್ ತಗೋತಾ ಇದೀವಿ ಅನ್ನಿಸ್ತಾ ಇದೆ. ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಬೇರೆ ಯಾವನೋ ಬಂದು ಅಡ್ವಾನ್ಸ್ ಕೊಡ್ತಾನೆ, ಆಮೇಲೆ ನಾವು ಬೀದಿ ಅಲಿಬೇಕಾಗುತ್ತೆ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ? ಅಲ್ಲ, ಅಮ್ಮನಿಗೊಂದು ಮಾತು ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಬದ್ನೆಕಾಯಿ ಅಲ್ಲ ಕಣೆ, ಬೆಂಡೆಕಾಯಿ. ಅಯ್ಯೋ ಕರ್ಮ. ಕರ್ಮ ಅಲ್ಲ ಕಣೆ, ಅಮ್ಮನಿಗೆ ಹೇಳೋದು ನಮ್ ಧರ್ಮ. ಅಮ್ಮ ಅಮ್ಮ ಅಮ್ಮ, ಅಮ್ಮನ್ಗೆ ಇಷ್ಟು ಭಯ ಬೀಳೋರು ನನ್ನ ಯಾಕ್ರಿ ಕಟ್ಕೊಂಡ್ರಿ? ಕಟ್ಟಿದ್ರು ಕಟ್ಕೊಂಡೆ. ಅಡ್ವಾನ್ಸು ಉಪ್ಪಿನಕಾಯಿ ಅಡ್ವಾನ್ಸ್ ಏನೆ? ಅಯ್ಯೋ, ನಂಚ್ಕೊಳಕ್ಕೆ ಅಡ್ವಾನ್ಸು. ಬ್ಯಾಗ್ ತಿನ್ನಕ್ಕಾಗತ್ತಾ? ಓಪನ್ ಮಾಡ್ರಿ. 5 ಲಕ್ಷ ಇದೆ. ಇಷ್ಟೊಂದು ಹಣ ಎಲ್ಲಿಂದ ಬಂದೆ? ಚಿಟ್ ಫಂಡ್ ಕಲೆಕ್ಷನ್. ಸಿಗ್ಗಿಗೆ ಹಾಕೊಂಡ್ರೆ ಏನೇ ಕತೆ? ಅಯ್ಯೋ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಮುಚ್ಕೊಂಡು ಮೊಸರಾಕಿ. ಓ ರಾಮ, ಪ್ರಿಪೇರ್ ಮಾಡೋ ಅಷ್ಟ್ರಲ್ಲಿ ನಮಗ್ ಗೊತ್ತಿರೋದೆಲ್ಲ ಮರ್ತೋಗುತ್ತೆ. ಹೌದು ವಿಜಯ್, ಮನೆಗೆ ಹೋಗಿದ್ದೆ, ಆಫೀಸಲ್ಲಿ ಇದಾರೆ ಅಂದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಏನ್ ವಿಷಯ? ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಬಂದಿದೆ. ಏನಪ್ಪಾ ಅದು? ನೀವು ಫ್ಲಾಟ್ ಅಡ್ವಾನ್ಸ್ ಕಟ್ಟಿದ್ರಲ್ಲ. ಅಡ್ವಾನ್ಸ್ ಏನ್ರಿ? 2 ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ ಆಗಿದೆ. ಅದೇ ಟೋಟಲ್ ಆಗಿ ಎಷ್ಟು ಕಟ್ಬೇಕು ಹೇಳಿ? 2.5 ಲಕ್ಷ. ಇನ್ನು 1.5 ಲಕ್ಷ ಕಟ್ಟಿದ್ರೆ ಸಾಕು, ಫ್ಲಾಟ್ ನಿಮ್ದಾಗತ್ತೆ. ಅದ್ ಹೇಗೆ? ಓನ್ರಿಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಂತೆ. ನೀವು 1.5 ಲಕ್ಷ ಕೊಟ್ರೆ ನಾಳೆನೆ ರಿಜಿಸ್ಟ್ರೇಷನ್. ನಿಜವಾಗ್ಲೂ? ಏನೋ ನೀವು ನಮ್ಮವರು ಅಂತ ಹೇಳ್ತಾ ಇದೀನಪ್ಪ. ಬೇಡ ಅಂದ್ರೆ ಬಿಡಿ, ಬೇರೆ ನಾಳೆ 1 ಲಕ್ಷ ಕೊಡ್ತೀನಿ. ನಾಳೆನೆ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೇಕು, ಮಿಸ್ ಮಾಡ್ಬೇಡಿ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಓಕೆ? ಯಾಕೆ ಕೆಳಗಡೆ ಕೂತ್ಕೊಂಡ್ರಿ? ಅಷ್ಟೊಂದು ದುಡ್ಡು ಎಲ್ಲಿಂದಾನೆ ತರೋದು? ಅಯ್ಯೋ, ನಮ್ಮ ಮದ್ವೆ ನಮ್ಮಪ್ಪ ನಂಗೆ ಒಡವೆ ಹಾಕಿರ್ಲಿಲ್ವಾ? ಅದ್ ನಡ ಇಡೋದು, ಹಣ ತರೋದು.
ಅಮ್ಮಂಗ್ ಗೊತ್ತಾಗ್ಬಿಟ್ರೆ ಅದು ನಮ್ಮಪ್ಪ ನನ್ಗೆ ಹಾಕಿದ ಒಡವೆ ನಿಮ್ಮಮ್ಮ ಯಾರಿಗೆ ಕೇಳಕ್ಕೆ ಏನೋ ನಡಿ. ಮಾಡ್ತೀಯ. ಏನ್ ಹುಡುಕ್ತಿದ್ಯಮ್ಮ? ಅಜ್ಜಿ ಅಮ್ಮನ ಬಗ್ಗೆ ಏನಾದ್ರೂ ಬರ್ದಿದಾರಾ ಅಂತ ಹುಡ್ತಾ ಇದ್ದೆ. ಏನೇನೋ ಬರ್ದಿಟ್ಟಿದ್ರು, ಪೂರ್ತಿಯಾಗಿಲ್ಲ. ನಾನೇ ನಿಮ್ಮ ಅಜ್ಜಿನ ಮದುವೆ ಆದ ದಿವ್ಸನೇ ಎಲ್ಲಾನು ಮೂಟೆ ಕಟ್ಟಿ ಅಟ್ಟದ ಮೇಲೆ ಇಟ್ಬಿಟ್ಟೆ. ಯಾಕಂದ್ರೆ ನಿಮ್ಮ ಅಜ್ಜಿ ಅಮ್ಮ ಅಂತ ಬರಿತಾ ಇದ್ದಿದ್ರೆ ನಿಮ್ಮ ಅಪ್ಪಂಗೂ ಅಮ್ಮ ಇರ್ತಿರ್ಲಿಲ್ಲ, ನಿನಗೂ ಅಜ್ಜಿ ಇರ್ತಿರ್ಲಿಲ್ಲ. ತಾತ ನಮ್ ಸ್ಕೂಲ್ ಡೇ ನಲ್ಲಿ ನಾನು ಅಮ್ಮ ಹಾಡ್ ಹೇಳ್ಬೇಕಂತೆ, ನನ್ಗೆ ಹೇಳ್ಕೊಡು ತಾತ. ನೋಡಮ್ಮ, ನನಗೆ ಬರೋದು ಒಂದೇ ಹಾಡು, ಹೇಳ್ಕೊಡ್ತೀನಿ, ಹಾಗೆ ಹಾಡು. ಜನಗಣಮನ ಜನಗಣಮನ. ಆಯ್ತಾಯ್ತಾಯ್ತು. ನಿಮ್ ತಾತ ಜನಗಣಮನ ಹಾಡಿದ್ದಕ್ಕೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಇಲ್ಲ ಸೀತಾ? ಜೋಕ್ ಅದು ಅದು ಪುಟ, ನಾನು ಈ ಪುಸ್ತಕದಲ್ಲಿ ಏನ್ ಬರ್ದಿದ್ದೀನಿ ಅಂತ ನಿಮ್ ತಾತನ್ಗೆ ಅರ್ಥ ಆಗಿದ್ರೆ ಹೀಗೆಲ್ಲ ಆಡ್ತಿರ್ಲಿಲ್ಲ. ಅಮ್ಮ ಹಾಡು ಬರಿಬೇಕಲ್ಲ, ಬರ್ಕೊಡ್ತೀನಿ ಬಾ. ಕೋಪ ಬರುತ್ತೆ. ಇದು ನಿನ್ ಕೆಲ್ಸ ಅಲ್ಲ ಕಂದ, ಹೋಗಿ ಹೋಮ್ವರ್ಕ್ ಮಾಡ್ಕೊಳಮ್ಮ. ಬಿಟ್ಬಿಡು, ಅಲ್ಲೇ ಹಾಕು. ಚಿಕ್ಕಪ್ಪ ಹೊಸ ಸ್ಕೂಟರ್ ಚೆನ್ನಾಗಿದೆ ಚಿಕ್ಕಪ್ಪ, ನಂಗೊಂದ್ ರೌಂಡು ಚಿಕ್ಕಪ್ಪ. ಇದು ನಂದಲ್ಲ ಕಣೋ ಚಿನ್ನ. ಯಾರ್ದಪ್ಪ ಸ್ಕೂಟರ್ ಅದು? ಅದೇ ಅಮ್ಮ, ನನ್ ಫ್ರೆಂಡ್ ಆನಂದ್ ಇದಾನಲ್ಲ, ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾನೆ. ಯಾವ ಅದೇ ಆನಂದ್? ಗುರುವಾರ ರಾಘವೇಂದ್ರ ಸ್ವಾಮಿ ಪ್ರಸಾದ ತಂದು ಕೊಡ್ತಾನಲ್ಲ ಅವನೇ. ಅವನ ಹತ್ರ 3 ಸ್ಕೂಟರ್ ಇದೆ, ಒಂದನ್ನ ನನಗ್ ಕೊಟ್ಟ. ಇವತ್ತು ಶುಕ್ರವಾರ ಅಲ್ಲ ಅತ್ತೆ, ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಸ್ಕೂಟರ್ ತಗೊಂಡಿದ್ದೀನಿ. ಒಳ್ಳೇದು. ಹಾ. ಹೋಗು. ಚಿಕ್ಕಪ್ಪ ನಾನು ಬರ್ತೀನಿ ಚಿಕ್ಕಪ್ಪ. ಅದು ಇಲ್ಲ, ನಿನಗೆ ಹೋಮ್ವರ್ಕ್ ಇದೆ, ನೀನ್ ಮಾಡಿ. ನೀವು ಹೋಗಿ ಬನ್ನಿ. ಅಜ್ಜಿ ಒಬ್ಬಳೇ ಇದ್ದೀನಲ್ಲ, ನನ್ ಜೊತೆಲಿ ಇರ್ಕಂದ. ಹೋಗಿ ಹೋಮ್ವರ್ಕ್ ಮಾಡಮ್ಮ. ಹೊಸ ಸ್ಕೂಟರ್. ಹೊಸ ಸ್ಕೂಟರ್ ಇದ್ದ ಹಾಗಿದೆ. ಕಲರ್ ಚೆನ್ನಾಗಿದೆ ಅಲ್ಲ? ಯಾರ್ದತ್ತೆ ಇದು ಹೊಸ ಸ್ಕೂಟ್ರು? ವಿಜಯದಮ್ಮ. ತಗೊಂಡ? ಇಲ್ಲ, ಯಾರ್ದೋ ಫ್ರೆಂಡ್ದಂತೆ, ಉಪಯೋಗಿಸ್ಕೊಂತ ಕೊಟ್ಟಿದ್ದಾನಂತೆ. ಚೆನ್ನಾಗಿದೆ, ನಂಬರೇ ಹಾಕಿಲ್ಲ. ರೀ ಬನ್ರಿ. ಆ ಸ್ಕೂಟ್ರು ಅವನ್ ಫ್ರೆಂಡ್ ಅಲ್ಲ, ವಿಜಯೇ ತಗೊಂಡಿದ್ದಾನೆ. ತಗೊಂಡ್ರೆ ತಗೋತಾನೆ, ನೀನ್ ಯಾಕೆ ಕೆಚ್ಕೋತೀಯ? ಅದ ಅತ್ತೆ ಗೊತ್ತಾದ್ರೆ ಬೈತಾರೆ ಅಂತ ಸುಳ್ಳು ಹೇಳಿದಾನೆ. ಇದೇ ಸುಳ್ಳು ಹೇಳ್ಬೇಕು ಅಂತ 6 ತಿಂಗಳಿಂದ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ನಿನಗೆ ಯಾಕೆ ಗೊತ್ತಾಯ್ತು? ಆ ಸ್ಕೂಟರ್ ಫೈನಾನ್ಸ್ ಕೊಡ್ಸಿರೋರು ನನ್ ಫ್ರೆಂಡ್ ಜಯಂತಿ ಗಂಡನೇ. ಅತ್ತೆ ನಾ ಹೋಗ್ ಬರ್ತೀವಿ. ಹೋಗ್ ಬನ್ನಿ. ರಾತ್ರಿ ಬೇಗ ಬಂದ್ಬಿಡಿ, ಲೇಟ್ ಆದ್ರೆ ಬಸ್ ಸಿಗಲ್ಲ. ಬಸ್ಸಲ್ಲಿ ಯಾಕಮ್ಮ ಬರ್ಬೇಕು? ಸ್ಕೂಟರ್ ಇಲ್ವಾ? ಅಮ್ಮ ಸ್ಕೂಟರ್ ಅಲ್ಲಮ್ಮ, ನಿನ್ ಫ್ರೆಂಡ್ ಬಂದ್ ತಗೊಂಡೋದ್ನಪ್ಪ. ಆನಂದ್. ಆನಂದ? ಯಾವ ಆನಂದಮ್ಮ? ಅದೇನಪ್ಪ ನಿನ್ ಫ್ರೆಂಡ್ ಆನಂದ್. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಪ್ರಸಾದ ತಂದ್ಕೊಡ್ತಿದ್ನಲ್ಲ, ಆ ಹುಡುಗ. ಏನಮ್ಮ ನೀನು? ಯಾವನ ಬಂದ್ ಸ್ಕೂಟರ್ ತಗೊಂಡೋದ್ರೆ ನೀನ್ ನೋಡ್ಕೊಂಡು ಸುಮ್ನೆ ಇದ್ಯಾ? ಯಾರು ಆನಂದ್ ಅಲ್ಲ ಕಣೋ, ನಿನ್ನ ಆಫೀಸಲ್ಲಿ ಕೆಲಸ ಮಾಡ್ತಿರೋನು. ಅದೇ ನಿನಗ್ ಸ್ಕೂಟರ್ ಕೊಟ್ಟಿದ್ದಾನಲ್ಲ, ಆ ಹುಡುಗ. ಯಾವ ಆನಂದನೂ ಇಲ್ಲ, ಯಾವ ಪ್ರಸಾದನೂ ಇಲ್ಲ. ಅವ್ನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಲೈ, ಹೋಗ್ ಪೊಲೀಸ್ ಫೋನ್ ಮಾಡೆ. ಯಾಕಪ್ಪ ಪೊಲೀಸು? ಅಯ್ಯೋ, ಅದು ನಂದೇ ಅಮ್ಮ, ನಾನೇ ತಗೊಂಡಿದ್ದು. ಮತ್ ಯಾಕೋ ಸುಳ್ಳು ಹೇಳಿದೆ? ಅದು ಹ್ಮ್ ಅದು ಅದು ನಿನ್ ಸ್ವಂತ ಸ್ಕೂಟರ್ ತಾನೆ? ನೋಡು, ಗಿಡದ ಪಕ್ಕ ಇದೆ. ಲೋ, ಸ್ಕೂಟರ್ ತಗೊಂಡಿದ್ದೀನಿ ಅಮ್ಮ ಅಂತ ನನ್ನ ಹತ್ರ ಹೇಳಿದ್ರೆ ನಾನು ಎಷ್ಟು ಸಂತೋಷ ಪಡ್ತಿದ್ದೆ. ಯಾಕೋ ನನ್ನ ಹತ್ರ ಹೇಳಿಲ್ಲ? ಸುಳ್ಳು ಹೇಳಿಲ್ಲಮ್ಮ, ಅದ್ ನನ್ನ ಫ್ರೆಂಡೇನೆ. ಅವನು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾನೆ. ಸ್ಕೂಟರ್ ನಿನ್ನ ಹತ್ರನೇ ಇರ್ಲಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ದುಡ್ಡು ಕೊಡು ಅಂತ ಕೊಟ್ಟಿದ್ದಾನೆ. ಸರಿ ಸರಿ ಸರಿ, ನೀನ್ ಅದನ್ನೇ ಸಾಧಿಸ್ತೀಯ. ದೇವಸ್ಥಾನಕ್ಕೆ ಹೋಗ್ಬಾ, ಸಂತೋಷವಾಗಿ ಹೋಗ್ಬಾ. ಬರ್ತೀವಮ್ಮ. ಆಯ್ತು, ಏನು ಮಕ್ಕಳು ಏನು ಹೆತ್ತವ್ರ ಹತ್ರನೇ ಸುಳ್ಳು ಹೇಳ್ತಾರೆ. ತಗೋಮ್ಮ, ಈ ತಿಂಗಳು ಸಂಬಳ. ಹೌದು, ನಿನ್ ಸ್ಕೂಟರ್ ಇನ್ಸ್ಟಾಲ್ಮೆಂಟ್ಗೆ ದುಡ್ಡು ತಗೊಂಡ್ಯಾ? ಒಂದ್ 300 ರೂಪಾಯಿ ಬೇಕಾಗಿತ್ತು. 300 ರೂಪಾಯಿ ಎಲ್ಲಿ ಸಾಕಾಗತ್ತಪ್ಪ? 2000 ರೂಪಾಯಿ ಕಟ್ಬಿಡು. ಥ್ಯಾಂಕ್ಸ್ ಅಮ್ಮ. ನಿನ್ ದುಡ್ಡು ನೀನ್ ತಗೊಳಕ್ಕೆ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತೀಯಾ? ನಿನ್ ಸ್ಕೂಟರ್ ಎಲ್ಲಿ? ಅದೇ ದಾರಿಲಿ ಅಪ್ಪ ಸಿಕ್ಕಿದ್ರು, ಅಯ್ಯ. ಒಂದ್ ರೌಂಡ್ ಬೇಕು ಅಂತ ತಗೊಂಡೋಗಿದ್ದಾರೆ. ಬಂದ್ರು. ಬಂದೇ ಬಿಟ್ರು. ವಿಜಯ್, ಏನಪ್ಪಾ? ಅತ್ತೆ ನನ್ ಸಂಬಳ. ಇದನ್ನ ಸ್ಟ್ಯಾಂಡಿಗೆ ಹಾಕು. ಥ್ಯಾಂಕ್ಸ್. ಓಡ್ಸಕ್ಕಾಗತ್ತೆ, ಸ್ಟ್ಯಾಂಡ್ ಹಾಕಕ್ಕಾಗಲ್ವಾ? ನಾನು ರಿಟೈರ್ ಆಗಿದ್ದೀನಿ. ಇದು ಬೇರೆ.
ಸೀತಾ ತಗ ಪೆನ್ಷನ್ ನೆನ್ಸ್ ನೋಡು, ಆಮೇಲೆ ಡ್ರಿಂಕ್ಸ್ ನಲ್ಲಿ ಇಸ್ಪೀಟ್ ಆಡೋದ್ರಲ್ಲಿ ಕಳೆದಾಕ್ದೆ ಅಂತ ಅಂದ್ಬೇಡ. ಅದ್ ಹೇಗಾದ್ರೆ ಅಂದೆ ಅಂತೀನಿ. ಏನ್ ಇವತ್ತು ತುಂಬಾ ಖುಷಿ ಮೂಡಲ್ಲಿ ಸ್ಕೂಟರ್ ಓಡಿಸ್ಕೊಂಡ್ ಬಂದಿದ್ದೀರಾ? ಅದು ಚಿಕ್ಕ ವಯಸ್ಸು. ಕೆಲಸ ಮಾಡ್ತಿದ್ದಾಗ ಇಂಥ ಶೋಕಿ ಎಲ್ಲ ಮಾಡೋಕ್ಕಾಗ್ಲಿಲ್ಲ. ಈಗಲೂ ಮಾಡದೆ ಹೋದ್ರೆ ಇನ್ ಯಾವಾಗ ಮಾಡೋದು? ಅದಕ್ಕೆ ಇನ್ನು ನನ್ ಜೊತೆ ಬಾ, ನನ್ನ ಹಿಂದೆ ಕೂತು ಈಗ ಸೊಂಟ ಇಟ್ಕೊಂಡೆ ಅಂದ್ರೆ ಗಾಡಿಯಲ್ಲಿ ತೇಲ್ದ ಹಾಗಾಗ್ಬೇಕು. ಒಳ್ಳೆ ಕತೆ ಐತ್ರಿ ನಿಮ್ ಜೊತೆ. ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಈ ವಯಸ್ಸಲ್ಲಿ ಸ್ಕೂಟರ್. ಜಾಲಿ ಆಗಿರೋದಕ್ಕೆ ಯಾವ ವಯಸ್ಸಾದ್ರೇನು? ಒಂದ್ ಕೆಲ್ಸ ಮಾಡ್ತೀನಿ. ಈಗ ನಾನಿನ್ನ ಚಿಕ್ಕ ಎಳೆ ಮಗು 10 ವರ್ಷ ಆದ್ಮೇಲೆ ಗೌನಲ್ಲಿ ಹಾಕೊಂಡು ಸ್ಕೂಟರ್ ನಿಮ್ ಹಿಂದೆ ಕೂತ್ಕೊಂಡು ನಿಮ್ ಸೊಂಟಲ್ಲಿ ಕೈ ಹಾಕೊಂಡು ಜಾಲಿ ಬರ್ತೀನಿ. ಜೀವನ ಅಂದ್ರೆ ಅರ್ಥನೇ ಮಾಡ್ಕೊಂಡಿಲ್ಲ ನಿನ್ ಸೀತಾ. ನನ್ ರೀತಿನೇ ಒಂದು, ನಿನ್ ರೀತಿನೇ ಒಂದು. ಅದೇಗ ಅಷ್ಟೊಂದು ವರ್ಷ ಸಂಸಾರ ಮಾಡಿ ಇಷ್ಟೊಂದು ಮಕ್ಕಳು ಹುಟ್ಟಿದ್ವು ರೀ. ಇಬ್ರು ಬೇರೆ ಬೇರೆ ಚಪ್ಪಲಿ ಹಾಕೊಂಡಿದ್ರು ಒಂದೇ ದಾರಿ ನಡೀತಿದ್ವಿ, ಅದೇ ಸಂಸಾರ. ಏನ್ ಇವತ್ತು ತುಂಬಾ ಮಾತಾಡ್ತಾ ಕೂತಿದ್ದೀರಿ? ಹೊತ್ತಾಗ್ತಾ ಇಲ್ವಾ? ಆಗ್ತಿದೆ. ಅದು 500 ರೂಪಾಯಿ ಬೇಕಿತ್ತು. ಸ್ವಲ್ಪ ತಡ ಆಗ್ತದೆ. ಬಜೆಟ್ ಅಲ್ಲಿ ಡೆಫಿಸಿಟ್. ಬೇಗ ಬಂದ್ಬಿಡ್ಬೇಕು. ಬರ್ತೀನಿ. ಬೇಗ ತಡ ಆಗ್ತದೆ. ಇನ್ನೇನು ಕಾಯ್ತಾ ಕೂತಿರ್ತೀನಿ ಅಷ್ಟೇ ತಾನೆ. ಸ್ಕೂಟರ್ ಯಾಕೆ ಓದಿದ್ಯಾ? ಅದೇನ್ ಮಾಡ್ತೇನೆ ನಿನಗೆ? ಸುಮ್ನೆ ಇರಬಾರ್ದಾ? ಸುಮ್ನಿದ್ದ ಹೀಗಾಗಿರೋದು. ದೊಡ್ಡ ಮಗ ಅನಿಸ್ಕೊಂಡು ದಂಡಕ್ಕಿದ್ದೀರಾ. ನಾನೇನೇ ಮಾಡ್ದೆ? ಏನು ಮಾಡಿಲ್ಲ ಅಂತಾನೆ ಹೇಳ್ತಾ ಇರೋದು. ನಿಮ್ ತಮ್ಮ ನೋಡಿ ಧೈರ್ಯವಾಗಿ ಸ್ಕೂಟರ್ ತಗೊಂಡ್ರು. ಅಮ್ಮ ನೀವು ಇದ್ದೀರಾ, ಅಮ್ಮ ಅಮ್ಮ ಅಂತ ಹೆದರ್ಕೊಂಡು ಸಾಯ್ತೀರಾ. ಏಯ್, ಅಮ್ಮ ಇಲ್ಲೇ ಕೂತಿದ್ದಾಳೆ, ಸ್ವಲ್ಪ ಮೆತ್ತಗೆ ಮಾತಾಡಬಾರ್ದಾ? ಕೂತಿಲ್ದೆ ಇನ್ನೇನ್ ಮಾಡ್ತಾರೆ? 1ನೇ ತಾರೀಕು ಬಂತಲ್ಲ, ನಮ್ಮೆಲ್ಲರೂ ಸಂಬಳಕ್ಕೋಸ್ಕರ ಬಕಪಕ್ಷಿ ತರ ಕಾಯ್ತಾ ಇರ್ತಾರೆ. ನಡೀರಿ. ತಗೊಳ್ಳಿ ಅತ್ತೆ, ಇದ್ರಲ್ಲಿ ಇಬ್ರು ಸಂಬಳನೂ ಇದೆ. ಥ್ಯಾಂಕ್ಸ್. ಅಜಯ್, ಒಂದ್ ನಿಮಿಷ. ಈ ಅಪ್ಲಿಕೇಶನ್ ಅಲ್ಲಿ ಒಂದ್ ಸೈನ್ ಹಾಕ್ಬಿಡಪ್ಪ. ಸೈನಾ? ಹೌದು. ಯಾಕಮ್ಮ? ನಿನ್ನ ಆಸ್ತಿ ನಾನೇನು ಹೊಡ್ಕೊಳ್ಳಲ್ಲಪ್ಪ. ನಿನ್ಗೋಸ್ಕರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಒಂದು ಸ್ಕೂಟರ್ ತಗೊಂಡಿದ್ದೀನಿ. ಅದಕ್ಕೆ. ಹೌದಾ ಅತ್ತೆ? ಯಾವಾಗ ಬರುತ್ತೆ? ನಾಳೆ ಲಂಚ್ ಟೈಮ್ ಹೋಗಿ ಡೆಲಿವರಿ ತಗೊಳ್ಳಿ. ನೋಡಮ್ಮ, ಬೇರೆಯವ್ರ ಸ್ಕೂಟರ್ಗೆಲ್ಲ ಒದ್ದು ಕಾಲ್ ನೋಯಿಸ್ಕೋಬೇಡ. ನಾಳೆ ನಿನ್ ಸ್ಕೂಟರ್ಗೆ ಓದಿ. ಥ್ಯಾಂಕ್ ಯು ಅತ್ತೆ. ಆಯ್ತಮ್ಮ, ಕೂತ್ಕೊಳ್ಳಿ. ರಾಮಣ್ಣವ್ರೆ, ಏನು ಇಷ್ಟು ದೂರ ಬಂದಿದ್ದೀರಿ? ಹೇಗಿದ್ದೀರಾ? ಏನೋ ಹೀಗಿದ್ದೀನಮ್ಮ. ಆಶ್ರಮ ಹೇಗಿದೆ ಏನು ಅಂತ ವಿಚಾರಿಸ್ಕೊಳ್ಳೋದಕ್ಕೆ ಆಗಾಗ ಬರ್ತಿದ್ರಿ. ಇತ್ತೀಚೆಗೆ ಬರೋದನ್ನೇ ಬಿಟ್ಬಿಟ್ರಿ. ನಮ್ಮ ಆಶ್ರಮದ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆಯಮ್ಮ. ಹೀಗೆ ಮುಂದುವರೆದ್ರೆ ನಮ್ಮ ಆಶ್ರಮ ನಮ್ಮ ಕೈ ಬಿಟ್ಟು ಹೋಗ್ಬಿಡುತ್ತೆ. ಏನ್ ಹೇಳ್ತಿದ್ದೀರಾ? ಹೌದಮ್ಮ, ನಮ್ಮಲ್ಲೇ ಕೆಲವರು ಆಶ್ರಮನ ಮಾರೋದಕ್ಕೆ ನೋಡ್ತಿದ್ದಾರೆ. ಅದ್ ಹೇಗ್ ಮಾಡ್ತಾರೆ? ಅವರು ಆ ಜಾಗನ ಕಬಳಿಸೋದಿಕ್ಕೆ ದಿನಕ್ಕೊಂದೊಂದು ತೊಂದರೆ ಕೊಡ್ತಿದ್ದಾರೆ. ಅದೇ ವಿಷಯ ಡಿಸ್ಕಸ್ ಮಾಡೋದಿಕ್ಕೆ ನಾಳೆ 11 ಗಂಟೆಗೆ ನಮ್ಮ ಆಶ್ರಮದಲ್ಲಿ ಮೀಟಿಂಗ್ ಏರ್ಪಾಟ್ ಮಾಡಿದ್ದೀವಿ. ತಾವು ಖಂಡಿತ ಬರಬೇಕು. ಬರ್ತೀನಿ, ಖಂಡಿತ ಬರ್ತೀನಿ. ಬರ್ತೀನಿ. ಆಯ್ತು, ಹೋಗ್ಬನ್ನಿ. ಅತ್ತೆ, 11 ಗಂಟೆಗೆ ಹೋಗ್ಬೇಕಾ? ಹೌದು. ಸರಿಯಾಗಿ 11 ಗಂಟೆಗೆ ಹೋಗ್ಬೇಕಾ? ಹೌದು. ಯಾಕಮ್ಮ? ಏನು ಇಲ್ಲ ಅತ್ತೆ, ನನ್ನ ಫ್ರೆಂಡ್ ಮಗಳು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾರೆ. ನಾವೇ ಸಂಬಂಧ ನೋಡಿರೋದು. ನಾನು ಇವರು ಹೋಗ್ಲೇಬೇಕು ಅಲ್ವೇನ್ರಿ? ಓ, ಇವತ್ತು ಸಂಡೇ ಅಲ್ವಾ? ವಿದ್ಯಾಂಗ್ ರಜಾ. ವಿದ್ಯಾನ ಅಡಿಗೆ ಮಾಡ್ತಾಳೆ ಅಲ್ವಾ ವಿದ್ಯಾ? ಇಲ್ಲ, ಇವತ್ತು ನಂಗೆ ಶೂಟಿಂಗ್ ಇದೆ. ಫಿಲ್ಮ್ ಸ್ಟಾರ್ ಪ್ರೇಮ ಬರ್ತಿಯಾಳೆ. ಕಾವ್ಯ, ಅಜ್ಜಿ ಜೊತೆ ನೀನಾದ್ರೂ ಹೋಗಮ್ಮ. ಅಯ್ಯೋ, ನಾನು ಕಾಲೇಜ್ ಹೋಗ್ಬೇಕು ಡ್ಯಾಡಿ. ಇವತ್ತು ಸಂಡೇ ಅಲ್ವೇನಮ್ಮ? ಐ ಮೀನ್ ಟ್ಯೂಷನ್ ಹೋಗ್ಬೇಕು. ಅತ್ತೆ, ಬೇಕಾದ್ರೆ ಪಾಪು ನಿಮ್ ಜೊತೆ ಬರ್ತಾಳೆ. ಪಾಪುನ? ಯಾರ ದೊಡ್ಡವ್ರು ಬಂದ್ರೆ ಚೆನ್ನಾಗಿರುತ್ತೆ. ದೊಡ್ಡವರು ಎಂದಾಗ ನನ್ನನ್ನು ಯಾಕೆ ನೋಡ್ತೀಯ? ನಾನು ರಿಟೈರ್ ಆಗಿಲ್ವಾ? ನನಗೆ ಬೇರೆ ಕ್ಲಬ್ ಅಲ್ಲಿ ಅರ್ಜೆಂಟ್ ಕೆಲಸ ಇದೆ. ಕಾವ್ಯ, ಅಜ್ಜಿ ಮೀಟಿಂಗ್ ಹೋಗ್ಲಿಲ್ವಾ? ಇಲ್ಲ ಮಮ್ಮಿ, ಅಲ್ಲೇ ಇದಾರೆ ನೋಡು. ಓ, ಅತ್ತೆ, ನೀವು ಮೀಟಿಂಗ್ ಹೋಗ್ಲಿಲ್ವಾ? ಇಲ್ಲಮ್ಮ, ವಿದ್ಯಾಗೆ ಅರ್ಜೆಂಟ್ ಆಫೀಸ್ ಕೆಲಸ ಇದೆ ಅಂತ ಹೋದ್ಲು. ಕೆಲ್ಸನಾ? ಅಯ್ಯಯ್ಯೋ, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾನೆ ಇರಲಿಲ್ಲ. ಈ ವಿದ್ಯೆಗೆ ನಾನು ಎಷ್ಟು ಸತಿ ಹೇಳಿದ್ದೀನಿ. ಇವತ್ತು ಭಾನುವಾರ ಬೇರೆ, 1-2 ಗಂಟೆ ಆಫೀಸಿಗೆ ಲೇಟಾಗಿ ಹೋಗಿದ್ರೆ ಪ್ರಪಂಚ ಮುಳುಗೋಗ್ತಿತ್ತ. ಅತ್ತೆ, ನಾನೊಂದು ನಿಜ ಹೇಳ, ನೀವಿಷ್ಟು ಒಳ್ಳೆಯವರಾಗಿರೋದು ತುಂಬ ತಪ್ಪು. ನಾವಿಬ್ರು ಮನೇಲಿ ಸೊಸೆದಿರಿದ್ದೀವಿ, ಆದ್ರೂ ನೀವು ಹೊರಗಡೆ ಹೋಗಕ್ಕಾಗ್ಲಿಲ್ಲ ನೋಡಿ. ಅಲ್ಲ, ಒಂದ್ ಸ್ವಲ್ಪ ಗದರಿಸಿ ಮನೇಲಿ ಬಿದ್ದಿರು ಅಂತ ಹೇಳಿದ್ರೆ ನಾನು ಇಲ್ಲೇ ಬಿದ್ದಿರ್ತಿರ್ಲಿಲ್ವಾ? ಯಾಕಪ್ಪ, ನೆಗಡಿ ಆಯ್ತಾ? ಇಲ್ಲಮ್ಮ,
ಏನಿಲ್ಲ. ಪ್ರಪಂಚದಲ್ಲಿರೋ ಎಲ್ಲಾ ಅತ್ತೆದಿರು ನಿಮ್ ತರನೇ ಆಗ್ಬಿಟ್ರೆ ಸೊಸೆದಿರಿಗೆಲ್ಲ ಕೊಬ್ಬು ಕೊಬ್ಬು ಬಂದ್ಬಿಡುತ್ತೆ. ಅತ್ತೆ ಅತ್ತೆ ಸಾರಿ ಅತ್ತೆ. ಯಾಕಮ್ಮ ಇದಕ್ಕೆಲ್ಲ ಸಾರಿ ಕೇಳ್ತಿದ್ಯಾ? ತಿಂಡಿ ಮಾಡಿಟ್ಟಿದ್ದೀನಿ, ಹೋಗಿ ತಿನ್ನು. ಹೋಗಪ್ಪ. ನಡೀರಿ. ಲೇ ನೀನ್ ಮದ್ವೆಗ್ ಮುಂಚೆ ಯಾವ್ದಾದ್ರು ನಾಟಕದ ಕಂಪ್ನಿಲಿ ಆಕ್ಟ್ ಮಾಡ್ತಾ ಇದ್ಯಾ? ಮುಚ್ಚ್ರಿ ಬಾಯ್ನ. ನಿಮ್ ತಮ್ಮನ್ಗೂ ಅವನ್ ಹೆಂಡತಿಗೂ ಯಾವ ಅರ್ಜೆಂಟ್ ಬದನೆಕಾಯಿ ಕೆಲ್ಸನೂ ಇರ್ಲಿಲ್ಲ. ಅವ್ರಿಬ್ರು ಅಪರ್ಣ ಥಿಯೇಟರ್ಗೆ ಸಿನಿಮಾಕ್ ಹೋಗಿದ್ದಾರೆ. ಏನಾಗ್ತೇನೋ ಏನೋ, ಯಾರೇನ್ ಹೇಳಿದ್ರು ನಂಬಿಡ್ತಾರೆ. ಬಾಗ್ಲ ಹಾಕ್ರಿ, ಅತ್ತೆ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೋತಾರೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ನಾನೇ ವಿದ್ಯಾ ಪರ್ಸಲ್ಲಿ ರಿಸರ್ವ್ ಮಾಡಿಸಿದ ಟಿಕೆಟ್ಸ್ ನ ನೋಡ್ದೆ. ಬೇರೆಯವ್ರ ಪರ್ಸ್ನ ಕದ್ದು ನೋಡೋದು ತಪ್ಪಲ್ವೇನೆ? ನೋಡ್ದೆ ಇದ್ರೆ ಅವ್ರು ಮಾಡಿದ ತಪ್ಪು ನಮ್ಗೆ ಹೇಗ್ರಿ ಗೊತ್ತಾಗುತ್ತೆ? ಬಾಗ್ಲ ಹಾಕ್ರಿ, ಅತ್ತೆ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೋತಾರೆ. ಸಖತ್ ಲೇಟ್ ಆಗೋಯ್ತು, ಏನೇನ್ చూడಬೇಕೋ ಏನೋ. ಮಾಮೂಲಿ ತಾನೆ. ವಿದ್ಯಾ, ಶೂಟಿಂಗ್ ಚೆನ್ನಾಗಿ ನಡೀತಮ್ಮ? ಅಯ್ಯೋ ಇಲ್ಲಪ್ಪ, ಅವಳಿಗೆ ಯಾವ್ದೋ ಬೇರೆ ಶೂಟಿಂಗ್ ಇತ್ತಂತೆ, ಅದ್ಯಾವ್ದೋ ತೆಲುಗು ಸಿನಿಮಾದು. ಅವಳಿಗೆ ಅಲ್ಲೇ ಟಯರ್ಡ್ ಆಗೋಯ್ತಂತೆ, ಬರ್ಲೇ ಇಲ್ಲ. ಪ್ರೇಮ ಬಂದಿರೋಳು, ನಾನು ಒಬ್ನೇ ಹೋಗಿದ್ರೆ ಇವಳು ಬಂದ್ಬಿಟ್ಲಲ್ಲ, ಅದಕ್ಕೆ ಅವಳು ಬರ್ಲಿಲ್ಲ. ಅತ್ತೆ ಏನಮ್ಮ? ತಗೊಳ್ಳಿ ಪ್ರಸಾದ, ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಹೌದೇನಮ್ಮ? ಹೂ ಎಲ್ಲಿ ತಗೊಂಡ್ಯಮ್ಮ? ಯಾಕತ್ತೆ? ಅಲ್ಲ, ಅಣ್ಣಮ್ಮ ದೇವಸ್ಥಾನದ್ದಾದ್ರೆ ನಾನ್ ತಲೆಯಲ್ಲಿ ಮುಡ್ಕೋತೀನಿ. ದೇವಸ್ಥಾನದ ಪಕ್ಕದಲ್ಲಿರೋ ಅಪರ್ಣ ಥಿಯೇಟರ್ ಹತ್ರ ತಗೊಂಡಿದ್ರೆ ದೇವ್ರಿಗೆ ಹಾಕೋಣ. ಅಪರ್ಣ ಥಿಯೇಟರ್ ಅಲ್ಲಮ್ಮ, ಇಷ್ಟು ತಕ್ಕ ಮಾಡ್ಕೊಂಡಿದ್ದೀನಿ ದೇವಸ್ಥಾನದ. ಹೌದಾ? ಏ ವಿಜಯ್, ಅಪರ್ಣ ಥಿಯೇಟರ್ ನಲ್ಲಿ ನಿನ್ ಸ್ಕೂಟರ್ ನಿಂತಿದ್ ನೋಡು. ಅಲ್ಲೋ, ನೀನು ಸಿನಿಮಾಗೆ ಹೋಗೋದಿದ್ರೆ ಸ್ಕೂಟರ್ಗೆ ನನ್ನ ಕೈಯಲ್ಲಿ ಕೊಟ್ಟು ಹೋಗಿ ಬರ್ತಿದ್ದೆ. 2 ಗಂಟೆ ಜಾಲಿಯಾಗಿ ಸುತ್ತಾಡಿ ಬರ್ತಿದ್ದೆ. ಅದು ಶೂಟಿಂಗ್ ಕ್ಯಾನ್ಸಲ್ ಆಗೋಯ್ತಲ್ಲಮ್ಮ, ಅದಕ್ಕೆ ಸಿನಿಮಾಗೆ ಹೋಗೋಣ ಅಂತ. ಓಹೋ, ಸಿನಿಮಾಗ್ ಹೋಗ್ ಬಂದ್ರಾ? ಯಾಕೆ ಸಿದ್ಧ ಹಾಗಂತೀಯ? ಅವ್ರಿಗೆ ಪಾಪ ಸಿಗೋದೆ ಭಾನುವಾರದ ಒಂದಿನ ರಜಾ. ಸಿನಿಮಾ ಹೋಗೋದು ತಪ್ಪ? ಸಿನಿಮಾಗ್ ಹೋಗೋ ತಪ್ಪು ಅಂತ ನಾನು ಹೇಳ್ತಿಲ್ಲ ರೀ, ಈ ರೀತಿ ಸುಳ್ಳು ಹೇಳ್ಕೊಂಡು ಹೋಗೋ ತಪ್ಪು ಅಂತ ಹೇಳ್ತಿದ್ದೀನಿ. ನೋಡಪ್ಪ, ನೀವಿಬ್ರು ತಿಳಿದಿರೋರು, ಹೇಗೆ ಹೇಳ್ಬೇಕು ಅಂತ. ನೀವೇನ್ ಮಾಡಿದ್ರು ನಾನು ಸಹಿಸ್ಕೋತೀನಿ, ಆದ್ರೆ ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾನು ಸಹಿಸ್ಕೊಳಕ್ ಆಗೋದಿಲ್ಲ. ಹೋ, ನೇನೇ ಮುಡ್ಕೋ.